ಇದ್ರಲ್ಲಂತೂ ಲಾಸ್ ಆಗಲ್ಲ, ನಾನು ಬರ್ಕೊಡ್ತೀನಿ. ಕುರಿ ಸಾಗಾಣಿಕೆ ಲಾಸ್ ಆಗಲ್ಲ. ಲಾಸ್ ಆಗೋದೇ ಇಲ್ಲ. ಸೊ ನಿಮ್ಮ ಗ್ರಾಮದ ಬಗ್ಗೆ ಪರಿಚಯ ಮಾಡ್ಕೊಡಿ ಸರ್. ಸರ್, ನಮ್ಮ ಹೆಸರು ಗಂಗಾಧರ ಅಂತ. ಓಕೆ. ನಮ್ಮ ತಂದೆ ಹೆಸರು ಬಂದ್ಬಿಟ್ಟು ತಿಮ್ಮರಾಜು. ಕಾಡಜಂಪಾಳ್ಯ ಗ್ರಾಮ, ಓಕೆ. ಶಿರಾ ತಾಲೂಕು, ತುಮಕೂರು ಡಿಸ್ಟಿಕ್. ಓಕೆ ಸರ್, ನೀವೇನು ಎಜುಕೇಶನ್ ಮಾಡಿರೋ ಸರ್? ಸರ್, ನಾವು BE ಮಾಡಿದ್ದೀವಿ. ಓಕೆ. ನಮ್ಮ ತಂದೆಯವ್ರದ್ದು ಇದೆಲ್ಲನ. ಅದನ್ನು ನೀವೀಗ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ? ಮುಂದುವರ್ಸ್ಕೊಂಡು ಹೋಗೋಕ್ಕೆ ಇನ್ನು ಮುಂದಿನ ದಿನಗಳಾಗಿ ಮುಂದುವರ್ಸ್ಕೊಂಡು ಹೋಗ್ತೀನಿ ಇವಾಗಲೇ. ಸರ್, ನಿಮ್ಮ ತಂದೆಯವರು ಪ್ರಾರಂಭ ಮಾಡಿದಾಗ ಎಷ್ಟು ಕುರಿಗಳಿಂದ ಪ್ರಾರಂಭ ಮಾಡಿದ್ರು ಸರ್? ನಮ್ಮ ತಂದೆಯವರು, ನಮ್ಮ ತಾತ ಅವರಿಂದನೂ ಪ್ರಾರಂಭ ಆಗಿರೋದು. ಅಂದ್ರೆ ಮೂಲ ಕುಸುಬು ಕುರಿ ಸಾಗಾಣಿಕೆನೆ. ಹೌದಾ? ಕುರುಬ್ರಾಗಿ ಕುರಿ ಸಾಕಣೆ ಮಾಡಲ್ವಾ ಅಂತಾರಲ್ಲ, ಅವಾಗಿಂದನೂ ಕುರಿ ಸಾಕಾಣಿಕೆನೆ ಅಂತ ತಾತನ ಕಾಲದಿಂದನು. ನಮ್ಮ ಅಪ್ಪ ಅವ್ರು ಚಿಕ್ಕ ಹುಡುಗರಿಂದನೂ ಕುರಿನೇ ಸಾಗಾಣಿಕೆ ಮಾಡ್ತಾ ಇರೋದು. ನಾವೇನಿಲ್ಲ, ಇವಾಗ ಮಾಡ್ತಾ ಇರೋದು. ನಾನು ಇಲ್ಲಿ ಬಂದ್ಬಿಟ್ಟು ನೋಡೋದ್ರಿಂದ ಓದ್ತಾ ಇದ್ದೆ ನಾನು. ಇವಾಗ ಬಂದ್ಬಿಟ್ಟು ನೋಡ್ತಾ ಇರೋದಿದೆಲ್ಲ. ಸರ್, ಈಗ ತುಂಬಾ ಜನ ಈಗ ಯುವಕರಾಗಿರ್ಬೋದು, ಇಲ್ಲ ಯುವತಿಯರಾಗ್ಬಿಡ್ಬೋದು, ಈಗ ದೊಡ್ಡ ದೊಡ್ಡ ಶೆಡ್ಗಳನ್ನ ನಿರ್ಮಾಣ ಮಾಡ್ಕೊಂಡು ತುಂಬಾ ಲಕ್ಷಗಟ್ಟಲೆ ಬಂಡವಾಳ ಹಾಕೊಂಡು ಕುರಿ ಸಾಗಾಣಿಕೆ ಮಾಡಬೇಕು ಅಂತ ಬರ್ತಿದ್ದಾರೆ ಸರ್. ಅವ್ರಿಗೆ ನಿಮ್ಮ ಒಪಿನಿಯನ್ ಏನು? ಅಂದರೆ ನೀವು ನೈಸರ್ಗಿಕವಾಗಿ ಹಳ್ಳಿ ಕಡೆಯಲ್ಲಿ ಕುರಿ ಸಾಗಾಣಿಕೆ ಮಾಡೋದ್ರಿಂದ ಈಗ ಅಂಥವ್ರಿಗೆ ನೀವು ಏನು ಒಪಿನಿಯನ್ ಹೇಳ್ತೀರಾ ಸರ್? ಬ್ರೋ, ದೊಡ್ಡದಾಗಿ ಯೋಚನೆ ಮಾಡೋರು ದೊಡ್ಡದಾಗೆ ತಗೋತಿರ್ತಾರೆ. ಓಕೆ. ನಾವು ಸಣ್ಣ ಪುಟ್ಟಾಗಿ ಯೋಚನೆ ಮಾಡಿ ಸಣ್ಣ ಪುಟ್ಟಾಗೆ ತಗೋತಾ ಇದೀವಿ ಅಷ್ಟೇ ಬ್ರೋ. ಅಂದ್ರೆ ಬ್ರದರ್, ಈಗ ನೀವು ಆ ಥರದ್ರಲ್ಲಿ ಲಾಭ ಕಾಣ್ಬೋದೋ ಇಲ್ಲ ಈ ಥರ ನೈಸರ್ಗಿಕವಾಗಿ ಲಾಭ ಕಾಣ್ಬೋದು ಅಂತ ಹೇಳ್ತೀರಾ? ಹೇಳಿಲ್ವ ಬ್ರೋ, ಚಿಕ್ಕ ಪುಟ್ಟದವರು ಲಾಭ ಕಾಣ್ತವ್ರೆ. ದೊಡ್ಡದಾಗೆ ಅದು ಅವ್ರದ್ದೇನಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿರುತ್ತೆ. ಓಕೆ. ಅವ್ರ ಬಂಡವಾಳ ಎಷ್ಟಾಗಿರುತ್ತೋ ಅದು ತಗೊಳಕ್ ದುಪ್ಪಟ್ಟು ಹಾಕ್ಬೇಕು ಅವ್ರು ಇನ್ನೂ. ಓಕೆ. ಅದು ಅಂದ್ರೆ ನೀವು ಹೇಳೋ ಪ್ರಕಾರ ಬಂಡವಾಳ ಜಾಸ್ತಿ ಆಗ್ತವ್ರು ಎತ್ತೋದು ಕಷ್ಟ ಅಂತ ಹೇಳ್ತಾರೆ. ಕಷ್ಟ. ಹೌದು. ಆಮೇಲೆ ಚಿಕ್ಕದಾಗೆ ಮಾಡ್ಕೊಂಡು ಹೋಗ್ಲಿ ಸಕ್ಸಸ್ ಕಾಣ್ತಾರೆ. ಈಗ ಮೊದಲಿಗೆ ಪ್ರಾರಂಭ ಮಾಡೋರು ಎಷ್ಟು ಕುರಿಗಳಿಂದ ಪ್ರಾರಂಭ ಮಾಡೋದು ತುಂಬಾ ಒಳ್ಳೇದು? ಕುರಿಗಳು ತಗೊಂಡ್ ಮೇಯಿಸ್ತೀನಿ ಅಂದ್ರೆ ಕುರಿಗಳು ಮೇಂಟೈನ್ ಮಾಡೋದು ಕಷ್ಟ ಬ್ರೋ. ಓಕೆ. ನಮ್ಮ ತಂದೆಯವ್ರು ಮಾಡತ್ತಾ ಇದಾರೆ, ಮರಿಗಳು ಹೆಂಗ ಮೇಯ್ತಿದಾವೆ, ನಡೆಸ್ಕೊಂಡು ಹೋಗ್ತಾ ಇದೀವಿ. ಇವ್ರು ಸ್ಟಾರ್ಟಿಂಗ್ ಮಾಡೋರು ಮರಿಗಳು ತಗೊಬಂದು ಎಲ್ಲ ಫೀಡ್ ಎಲ್ಲ ನೋಡ್ಕೊಂಡು ಏನೇನು ಎತ್ತ ಅವಕ್ಕೆ ಔಷಧಿಗಳು ಅದೆಲ್ಲ ಚೆಕ್ ಮಾಡ್ಕೊಂಡು ಎಲ್ಲ ನೋಡ್ಕೊಂಡ್ರೆ ಒಂದ್ಸತಿ ಎಲ್ಲಾದ್ರೂ ಹೋಗಿ ವಿಸಿಟ್ ಮಾಡ್ತಾ ಇರ್ಬೇಕು ಅವರು. ಅವಾಗ ನೋಡಿ ಅವ್ರಿಗೆ ಲಾಭದ ಮೇಲೆ ಲಾಭ ಕಾಣಬಹುದು. ಇದ್ರಲ್ಲಂತೂ ಲಾಸ್ ಆಗಲ್ಲ, ನಾನು ಬರ್ಕೊಡ್ತೀನಿ. ಕುರಿ ಸಾಗಾಣಿಕೆ ಲಾಸ್ ಆಗೋದೇ ಇಲ್ಲ. ಮರಿ ತಾವಂದ್ ಸಾಕಿರೋ ಲಾಸ್ ಆಗಲ್ಲ, ಕುರಿ ತಾವಂದ್ ಸಾಕಿರೋ ಲಾಸ್ ಆಗಲ್ಲ. ನಿಮ್ಮಲ್ಲಿ ಪ್ರೆಸೆಂಟ್ ಈಗ ಎಷ್ಟು ಕುರಿ ಇದೆ ನಿಮ್ಮಲ್ಲಿ? ಈಗ ನಮ್ಮವು ನಮ್ಮ ಚಿಕ್ಕಪ್ಪ ಅವರಿಂದ 150 ಇದಾವೆ. 150 ಕುರಿಗಳೇ ಇದಾವೆ. ಮರಿಗಳು ಮಾರ್ತಾ ಇರ್ತೀವಿ ಬರೋ ಇಕ್ಕಳಲ್ಲ. ಓಕೆ. ಒಂದು ದಿನದ ಕುರಿ ರೊಟೀನ್ ಹೇಗಿರುತ್ತೆ ನಿಮ್ದು? ಒಂದು ದಿನದ್ದು ಈಗ ಆಚೆ ಬಿಟ್ಟು ತುಂಬಾ ಜನ ಮೇಯ್ಸಕ್ಕೆ ಹೋಗ್ತಾರೆ, ಮತ್ತೆ ಈಗ ಶೆಡ್ ಮಾಡಿರೋರೆಲ್ಲ ಏನ್ ಮಾಡ್ತಾರೆ, ಒಳಗಡೆನೆ ಆಹಾರ ಕೊಟ್ಟು ಅದನ್ನ ಸಾಗಾಣಿಕೆ ಮಾಡೋಕ್ಕೂ ತುಂಬಾ ಜನ ಮಾಡ್ತಿರ್ತಾರೆ. ಈಗ ನಿಮ್ಮ ರೊಟೀನ್ ಹೇಗೆ? ನಮ್ಮ ರೊಟೀನು ಈ ಬೇಸಿಗೆಗಾಲದಲ್ಲೇ ಬ್ರೋ ತೊಂದ್ರೆ ಅಂದ್ರೆ ಇಲ್ಲ ಅಂದ್ರೆ ಆರಾಮಾಗಿ ಅಡವಿ ಹುಲ್ಲು, ಅಡವಿ ಸೊಪ್ಪು ಆರಾಮ ಮೇಯ್ಕೊಂಡು, ಮಳೆಗಾಲ ಆದ್ರೆ ಹೊಲ್ಗಳ ಅಲ್ಲೆಲ್ಲ ಮೇಯ್ಕೊಂಡಿರ್ತವೆ. ಇದಾದ್ರೆ ನಾವು ಮೇವು ಎಷ್ಟು ಅಂತ ಕೂಡ ಹಾಕಬೇಕು. ಮಿನಿಮಮ್ ಇದಿಷ್ಟು ಬಣವೆ ಇತ್ತು ಬ್ರೋ. ಅಲ್ಲಿಂದ ಅಲ್ಲಿಗೆ ಒಂದು 60,000 ರೂಪಾಯಿ ಬಣವೆ ಕೂಡ ತಗೊಂಡಿದ್ವಿ. ಅದಾದ್ಮೇಲೆ ತಿರ್ಗಾ 20,000ಕ್ಕೆ ತಿರ್ಗಾ ತೋಟ ತಗೊಂಡಿದೀವಿ. ಇಷ್ಟೊಂದೆಲ್ಲ ಖರ್ಚಿರುತ್ತೆ. ಕುರಿಗಳು ಈ ಟೈಮಲ್ಲಿ ಮೇಂಟೈನ್ ಮಾಡ್ಬೇಕಂದ್ರೆ. ಈಗ ಸರ್, ಈಗ ನೈಸರ್ಗಿಕವಾಗಿ ಸಾಧಾರಣವಾಗಿ ಯಾವ್ದಾದ್ರು ಒಂದು ರೋಗಗಳು ಬಂದಾಗ ನೀವೆಲ್ಲ ಅದನ್ನ ಹೇಗೆ ಫೇಸ್ ಮಾಡ್ತೀರಾ? ನಮ್ಮ ಅಪ್ಪ ನಮ್ಮ ಚಿಕ್ಕಪ್ಪರೇ ಡಾಕ್ಟರ್ ಬ್ರೋ. ಹೌದಾ? ಇಲ್ಲಿ ಯಾವ ಡಾಕ್ಟರ್ನು ಕರ್ಸಲ್ಲ, ಇಂಜೆಕ್ಷನ್ ಸಮೇತ ಯಾವ ಡಾಕ್ಟರ್ನು ಕರ್ಸಲ್ಲ. ಇವರೇ ಮಾಡ್ತಾರೆ ವ್ಯಾಕ್ಸಿನೇಷನ್. ಪ್ರತಿಯೊಂದು ವ್ಯಾಕ್ಸಿನೇಷನ್ ಆ ಟೈಮ್ಗೆ ಏನೇನ್ ಬೇಕು ಅಂತ ಇವರೇ ಮಾಡ್ತಾ ಹೋಗ್ತಾರೆ. ಓಕೆ. ಅಂದ್ರೆ ಯಾವುದೇ ತರಹದ ವೈದ್ಯರನ್ನ ಭೇಟಿ ಮಾಡ್ಸೋದೇ ಇಲ್ಲ. ನೀವು ನೈಸರ್ಗಿಕವಾಗಿ ಏನೇ ಕಾಯಿಲೆಗಳು ಬಂದು ನೀವೇ ಫೇಸ್ ಮಾಡ್ತೀರಾ? ಹೌದು. ನಾನ್ ಬಂದಾಗ ಇನ್ನು ನಾನ್ ಫೋನ್ ಹಾಕ್ತೀನಿ ಡಾಕ್ಟರ್ಗಳಿಗೆ, ಅಣ್ಣ ಏನಣ್ಣ ಹಿಂಗಾಗೈತೆ ಅಂತ. ನಮ್ಮ ಅಪ್ಪರೆಲ್ಲ ಹಾಕೋದು. ಓಕೆ. ಆ ತರದ್ ಯಾವ್ದಾದ್ರು ಒಂದು ಕಾಯಿಲೆ, ದೊಡ್ಡ ಕಾಯಿಲೆ ಅನ್ನೋದು ಎದುರಿಸಿದೀರಾ? ಹೌದು. ಈಟಿ ಅಂತ ಬರುತ್ತೆ ಬ್ರೋ, ಚಿಗುರು ಮೇವಿರುತ್ತಲ್ಲ, ಅದನ್ನ ತಿಂದ್ರೆ ಅದು ಗೊತ್ತೇ ಆಗಲ್ಲ, ಇದ್ದಕ್ಕಿದ್ದಂಗೆ ಚೆನ್ನಾಗೇ ಇರ್ತವೆ, ಹಿಂಗೆ ಡೆತ್ ಆಗಿ ಹೋಗ್ಬಿಡ್ತವೆ. ಏನಂದ್ರೆ ಈ ಕ್ಷಣ ಇದ್ದಿದ್ದು ನೆಕ್ಸ್ಟ್ ಟೈಮ್ ಇರಲ್ಲ, ಹಂಗಾಗ್ಬಿಡ್ತವೆ. ಅದೊಂದ್ ಸ್ವಲ್ಪ ನೋಡ್ಕೋಬೇಕಷ್ಟೇ. ಚಿಗುರು ಮೇವು ತಿನ್ಬೇಕಾದ್ರೆ ನೋಡ್ಕೋಬೇಕು. ಮತ್ತೆ ಅಂತ ಕಾಯಿಲೆಗಳು ಏನ್ ಬರಲ್ಲ ಬ್ರೋ. ಬೇರೆ ಈ ಕೋಳಿಗಳ್ದು ಮತ್ತೆ ಬೇರೆ ಹಸುಗಳ್ದೆಲ್ಲ ಐತಲ್ಲ, ಅವಕ್ ಬಂದ್ರೆ ವಾರಾನ್ಗಟ್ಲೆ ಇರುತ್ತೆ. ಹಂಗಲ್ಲ, 2-3 ದಿವಸಕ್ಕೆಲ್ಲ ಕ್ಲಿಯರ್ ಮಾಡ್ಬೋದು. ಬ್ರದರ್, ಈಗ ಹೊಸದಾಗಿ ಕುರಿ ಸಾಗಾಣಿಕೆ ಮಾಡೋರಿಗೆ ಎಷ್ಟು ಶೆಡ್ ನ ನಿರ್ಮಾಣ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಬ್ರದರ್? ಸಿಂಪಲ್ ಆಗಿ ಮಾಡ್ಕೊಂಡಷ್ಟು ಚೊಕ್ಕಾಗಿ, ಅದೇನೋ ಅಂತಾರಲ್ಲ ಹಳೆ ಕಾಲದಲ್ಲಿ ಚಿಕ್ಕ ಸಂಸಾರ ಸೊಕ್ಕ ಸಂಸಾರ ಅಂತ, ಚಿಕ್ಕದಾಗಿ ಮಾಡ್ಕೊಂಡಷ್ಟು ಲಾಭನೂ ಕಾಣ್ಬೋದು ಬ್ರೋ. ನಾವು ಈ ತರ ಶೆಡ್ ಮಾಡ್ಕೊಂಡಿದೀವಿ ನೋಡಿ, ಇಷ್ಟೇ. ಇಲ್ಲಿಂದ 150ರಿಂದ 200 ಕುರಿ ಆರಾಮಾಗಿ ಸಾಕೋಬಹುದು. ನಮ್ಮ ಅಪ್ಪ ಕುರಿ ಮಾರ್ತೀನಿ, ನನ್ನ ಕೈಲಿ ಆಗಲ್ಲ ಅಂದ್ರೆ ಮರಿ ತಗೊಂಡು ಸಾಕೋಮಕ್ಕೂ ಮಾಡ್ಕೋಬಹುದು.
100 ಮರಿಗಳು ಆರಾಮಾಗಿ ಮೇಯ್ಸಂಗ್ ಮಾಡಿದೀವಿ. ಓಕೆ. ಈಗ ಹೊಸದಾಗಿ ಕುರಿ ಸಾಗಾಣಿಕೆ ಮಾಡೋರು ಎಷ್ಟು ಮಾಡಿದ್ರೆ ತುಂಬಾ ಒಳ್ಳೇದು ಬ್ರದರ್? ಬ್ರೋ ಚಿಕ್ಕದಾಗ ಹಾಕೊಂಡ ಕೇಳಿ, ಎಷ್ಟು ಅವರು ಸೈಜ್ ಪ್ರಕಾರ ಅವ್ರು ಎಷ್ಟು ಸಾಕ್ತಾರೆ, ಅವ್ರ ಕೆಪಾಸಿಟಿ ಎಷ್ಟು, ಅವ್ರಿಗೆ ಲಾಭ ಎಷ್ಟು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತವ್ರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬ್ರೋ. ಮಿನಿಮಮ್ ಅವ್ರು 20 ಮಾಡ್ತೀವಿ ಅಂದ್ರೆ ಒಂದು 25 12 ಹಾಕೊಂಡ್ರು ನಡೀತಿದೆ. ಏನ್ ಬ್ರದರ್ ಈಗ ನೀವು ನೈಸರ್ಗಿಕವಾಗಿ ಕೊಡುವಂತ ಫುಡ್ ಏನಿದೆನಾ ಬ್ರೋ? ಜೋಳ, ಒಂದು ಕೋಳಿ ಬುಸದ್ ಬರುತ್ತೆ, ಅದು 2400 ರೂಪಾಯಿನ ಒಂದು. ಇದ್ರದ್ದು ಸ್ನೇಹ ಗೋಲ್ಡ್ ಅಂತ ಬರುತ್ತೆ, ಆ ಫೀಡು, ಜೋಳ, ಹಿಂಡಿ ಮತ್ತೆ ನೀರು. ಅದಾದ್ಮೇಲೆ ದೊಡ್ಡದಿದೆಯಲ್ಲ ರ್ಯಾಕು, ಆ ರ್ಯಾಕಿಗೆ ಕಡಲೆಬಳ್ಳಿ, ಈ ಟೈಮಲ್ಲಿ ಕಡಲೆಬಳ್ಳಿ ಮತ್ತೆ ಸಕ್ಸೆ ಸೊಪ್ಪು ಅಂತ, ಸೆಡೆ ಸೊಪ್ಪು ಅಂತಾರೆ ನಮ್ ಕಡೆ, ಸಕ್ಸೆ ಸೊಪ್ಪು ಅಂತಾರೆ ಬೇರೆ ಕಡೆ ಎಲ್ಲನ, ಅದನ್ನ ಹಾಕ್ತಿವಿ. ಇಷ್ಟೇ ಬ್ರೋ, ಇಷ್ಟಕ್ಕೆ ನಾವು ಮರಿ ಬಂದೋಗ್ಬಿಡ್ತೇವೆ. ಬ್ರದರ್ ಈಗ ಒಂದು ಮರಿಲಿ ಎಷ್ಟು ಲಾಭ ಸಿಗುತ್ತೆ ಒಂದು ಟೈಮ್ ನಿಮ್ಗೆ? ಲಾಭನೇ, ನಮ್ಗೆ ಇಕ್ಕಿದೆಲ್ಲ ಲಾಭನೇ ಅಲ್ವಾ? ಅಲ್ಲ, ನೀವು ಬಂಡವಾಳ ಹಾಕಿರೋದಕ್ಕೆ ಮತ್ತೆ ನಿಮ್ಗೆ ಎಷ್ಟು ಲಾಭ ಸಿಗುತ್ತೆ ಒಂದು ಕುರಿಗೆ? ಅಂದ್ರೆ ತುಂಬಾ ಜನ ಈಗ ಒಂದು ಕುರಿಲಿ ಎಷ್ಟು ಲಾಭ ತಗೊಬೋದು ಅಂತ ತುಂಬಾ ಜನ ಈಗ ಆಗಿನ ಕಾಲದಲ್ಲೂ ನಡೀತಾ ಇದೆಯಲ್ಲ. ಇವಾಗ ಕುರಿ ತಗೋಬರೋರು 12,000 to 15,000 ರೂಪಾಯಿ ಒಂದ್ ಒಳ್ಳೊಳ್ಳೆ ಕುರಿಗಳು ಸಿಗ್ತವೆ. ಅವು ಒಂದ್ ಸ್ವಲ್ಪ ಏನೋ ಗರ್ಭಿಣಿ ಆಗಿರ ಕನ್ಸೀವಿಂಗ್ ಅಲ್ಲಿ ಇರೋ ಅಂತ ಕುರಿಗಳೇ ಸಿಗ್ತವೆ. ಆ ಕುರಿಗಳನ್ನ ತಗೊಬಂದ್ ಸಾಕಿದ್ರೆ ಅವೊಂದ್ ತಿಂಗಳಲ್ಲೇ ಮರಿ ಆಗ್ತವೆ. ಆ ಮರಿಗಳು 3 ತಿಂಗಳು ಸಾಕಿದ್ರೆ ಮರಿನೇ 9,000 8,000 ಮಾರ್ತವ್ರೆ. ಇನ್ ಮಿಕ್ಕಿದ 5,000 ರೂಪಾಯಿ ಕುರಿ ಉಳ್ಕೊಳ್ಳುತ್ತೆ. ಇನ್ನೊಂದ್ 6 ತಿಂಗಳು ಬಿಟ್ಟು ಅದೇ ಇನ್ನೊಂದ್ಸತಿ ಕುರಿ ಇದಾಗುತ್ತೆ, ಮರಿ ಹಾಕುತ್ತೆ. ಹಂಗೆ ಲಾಭನೇ ಅದು. ಯಾವ್ದೇ ಮಾಡ್ತಾ ಹೋಗ್ಲಿ ಲಾಭ ತಗೊಂತಾ ಇರ್ಬೋದು. ನಿಮ್ಮ ಕುರಿ ಸಾಗಾಣಿಕೆ ನಿಮ್ಗೆ ಬೆನ್ನೆಲುಬಾಗಿ ಯಾರು ನಿಂತಿದ್ದಾರೆ? ನಮ್ಮ ಅಪ್ಪನೇ ಬ್ರೋ. ನಿಮ್ ತಂದೆಯವರೇ? ನಮ್ ತಂದೆಯವರೇ, ಅವರೇ ಮಾಡ್ತಾ ಇರೋದು. ನಾವು ಈಗ ಎಜುಕೇಶನ್ ಮುಗಿಸ್ ಬಂದಿರೋದು. ಈಗ ನೋಡ್ದಾಗಿಂದ ಒಂದ್ ಸ್ವಲ್ಪ ಇಂಟ್ರಡಕ್ಷನ್ ಹೇಳ್ತಾ ಇರೋದು ಅಷ್ಟು ಬಿಟ್ರೆ. ಸರ್, ನಿಮ್ಮ ಮೂಲ ಕುಸುಬು ಕುರಿ ಸಾಗಾಣಿಕೆ ಅಂತ ಹೇಳ್ತಿದ್ದೀರಾ, ನಿಮಗೆ ತೃಪ್ತಿ ಅನ್ಸಿದ್ಯಾ? ಹೌದು ಬ್ರೋ, ಹೌದು, ತೃಪ್ತಿ ಅನ್ಸಿದೆ. ನಾನು ಇವಾಗ ಎಜುಕೇಶನ್ ಮುಗಿಸಿ ಕೆಲ್ಸಕ್ಕೆ ಹೋದ್ರೂ ಅವ್ರ ಸ್ಯಾಲ್ರಿ ತಗೊಳಕ್ ಆಗಲ್ಲ. ಹಳ್ಳಿಯಲ್ಲೇ ಇದ್ದು ಏನಾದ್ರು ಮಾಡ್ಬೋದು ಅನ್ನೋದು ನೀವು ಅಲ್ಲೇ ಕಂಡ್ಕೊಂಡಿದೀವಿ. ನಮ್ಮ ಅಪ್ಪ ಅವ್ರ ಸ್ಯಾಲ್ರಿ ನಾನು ತಗೊಳ್ಬೇಕು, ಅದಕ್ಕಿಂತ ಸ್ಯಾಲ್ರಿ ತಗೊಳ್ಳೇಬೇಕು ಅಂತ ನಿರ್ಧಾರ ಮಾಡಬೇಕು ಇವಾಗ ಅಷ್ಟೇ. ಸರ್, ಈಗಿನ ಯುವತಿ ನಿಮ್ಮ ಸ್ಫೂರ್ತಿದಾಯಕವಂತ ಮಾತುಗಳು ಏನು ಹೇಳ್ತೀರಾ? ಅಂದ್ರೆ ಜನಕ್ಕೆ ಏನು ಅಂತ, ತಂದೆ ತಾಯಿಗೆ ಯಾವ ತರ ಬೆನ್ನೆಲುಬಾಗಿ ನಿಂತ್ಕೊಬೇಕು ಅಂತ ಹೇಳ್ತೀರಾ? ಅವ್ರಿಗೆ ಇದನ್ನ ಮಾಡ್ಕೊಟ್ಬಿಟ್ರೆ ಸಾಕು ಬ್ರೋ, ಅವರೇ ನಡೆಸ್ಕೊಂಡು ಹೋಗ್ಬಿಡ್ತಾರೆ. ಹೊಲದಲ್ಲಿ ಒಂದ್ ಸ್ವಲ್ಪ ನೀರಿದ್ದು, ಪಕ್ಕದಲ್ಲೇ ಸೊಪ್ಪು ಗಿಪ್ಪು ಇದ್ದು ಎಲ್ಲ ಇದ್ಬಿಟ್ರೆ ಅವರೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ತಂದೆ ತಾಯಿ. ನಾವು ಬರೋದೇ ಬೇಡ, ನಾವಲ್ಲೆಲ್ಲ ಬೇರೆ ಕಡೆ ಕೆಲಸ ಮಾಡ್ಕೊಂಡು ನಡೆಯುತ್ತೆ. ಇದೊಂಥರ ಬಿಸ್ನೆಸ್ ಆಗು ನಡೆಸ್ಕೋಬಹುದು ಬ್ರೋ. ಇದನ್ನ ಪಾರ್ಟ್ ಟೈಮ್ ತಗೋಬೋದಾ, ಇಲ್ಲಾಂದ್ರೆ ರೆಗ್ಯುಲರ್ ಇದನ್ನೇ ಅವಲಂಬಿಸಬಹುದಾ ಬ್ರದರ್? ರೆಗ್ಯುಲರ್ ಅವಲಂಬಿಸಬಹುದು ಬ್ರೋ. ಲಾಭ ಇದೆಯಾ? ಲಾಭ ಇದೆ ಸರ್. ಈಗ ದಿನನಿತ್ಯವಾಗಿ ಏನು ಆಹಾರ ಕೊಟ್ಟರೆ ಕುರಿಗಳನ್ನ ಜಾಸ್ತಿ ಬೇಗ ನಾವು ಡೆವಲಪ್ ಮಾಡ್ಬೋದು? ಕುರಿಗಳಿಗೆ ಸರ್ ಕಡಲೆಬಳ್ಳಿ, ಮತ್ತೆ ಸೆಪ್ಪೆ, ಜೋಳದ ಸೆಪ್ಪೆ ಅಂತ ಬರುತ್ತಲ್ಲ ಸರ್, ಅದು ಸೈಲೇಜ್ ಕೊಟ್ರು ಒಳ್ಳೇದೇ. ಆದ್ರೆ ಶೆಡ್ಡಲ್ ಮೇಸ ಅಂತವಕ್ಕೆ ಶೈಲೇಜ್ ಕೊಟ್ರೆ ಬೆಟ್ರು. ಈ ಓಡಾಡ್ತಾ ಇದ್ರೆ ಅವಕ್ಕೂ ನಾವ್ ಹೆಂಗ್ ವೀಕ್ ಆಗ್ತಾ ಇರ್ತೀವಿ ಓಡಾಡ್ತಾ ಅವು ಹಂಗೆ ಇದ್ ಬಂದ್ಬಿಟ್ಟು ಕಡಲೆಬಳ್ಳಿ ಅಂತ ಬ್ರೋ. ಇದ್ರಲ್ಲಿ ಹೆಂಗೆ ಯಾವ ತರ ಅಂದ್ರೆ ಇದನ್ನ ಕೊಡ್ತಾ ಇದ್ರೆ ಒಂದ್ ಸ್ವಲ್ಪ ಗ್ರೋಯಿಂಗು ಜಾಸ್ತಿ ಐತೆ. ಮತ್ತೆ ಇದು ನಾವು ಡ್ರೈ ಫ್ರೂಟ್ಸ್ ಎಲ್ಲ ತಿಂತೀವಿ ನೋಡಿ, ನಮಗೆ ಬಾಡಿ ಬರ್ಲಿ ಅಂತ, ಆ ತರ ಇದಕ್ಕೆ ಅಂದ್ರೆ ಒಣಮೆ ಕೊಡೋದ್ರಿಂದ ಕುರಿಗಳು ಇದು ಆಗ್ಲಿ ಒಣಮೆ, ಇದು ಒಣಮೇವೆ ಸೆಪ್ಪೆ ಅಂತ ಬರುತ್ತೆ, ಅದು ರಾಗಿ ಕಡ್ಡಿ, ರಾಗಿದು ಕಡ್ಡಿ ಬರುತ್ತೆ ಅದು, ಇದೆಲ್ಲ ಒಣಮೇವೆ. ಮತ್ತೆ ಮೇನ್ ಆಗಿ ಹಸಿಮೇವಲ್ಲಿ ನಮ್ಗೆ ಇದೆಲ್ಲ ಈಗ ಪ್ರೋಟೀನ್ ಕುರಿಗಳಿಗೋಸ್ಕರ ಬೆಳೆಸಿರೋದು ನೀವು? ಇದೆಲ್ಲ ಕುರಿಗಳಿಗೂ, ಅಲ್ಲೂ ತೋಟದಲ್ಲೂ ಕುರಿಗಳಿಗೆ ಬೆಳೆಸಿರೋದು. ಇದು ಏನ್ ಸೊಪ್ಪು ಅಂತ ಹೇಳ್ತಾರೆ ಸರ್? ಸರ್ ಸಕ್ಸೆ ಸೊಪ್ಪು ಅಂತ ಒಂದೊಂದ್ ಕಡೆ ಕರೀತಾರೆ, ನಮ್ ಕಡೆ ಸಡೆ ಸೊಪ್ಪು ಅಂತ ಕರೀತಾರೆ. ಅದು ಎಲ್ಲ ಈ ತರ ಎಲ್ಲ ಕೊಡ್ತೀವಿ ಬ್ರೋ. ಅಂದ್ರೆ ಇದು ಮೇನ್ ಪ್ರೋಟೀನ್ ಬ್ರೋ. ಇದು ಕುರಿ ಸಾಗಾಣಿಕೆ ಮಾಡೋರು ಈ ತರ ಎಲ್ಲ ಅವರು ಮುಂಚೆ ಸ್ಟೋರ್ ಮಾಡ್ಕೋಬೇಕು, ಬೇಕೇ ಬೇಕು. ಇಲ್ಲಾಂದ್ರೆ ಯಾವ್ದ್ರಲ್ಲಿ ಹಾಕ್ತೀರಾ? ಫೀಡ್ ಅಂದ್ರೆ ಫೀಡ್ಗೆ ಒಂದೊಂದು ಫೀಡ್ ಇದಾವೆ, ಆ ಫೀಡ್ ಜಾಸ್ತಿ ಆಗದಷ್ಟು ಕೊಬ್ಬಿನಾಂಶ ಜಾಸ್ತಿ ಆಗ್ಬಿಟ್ಟು ಆ ಮರಿ ಡೆತ್ ಆಗೋ ಚಾನ್ಸಸ್ ಬಹಳ ಇದೆ. ಹಿಂಗೆ ನಿನ್ನೆ ಒಂದ್ ಸತ್ತೋಗಿದೆ. ಅಂದ್ರೆ ಒಂದು ನಾವು ಫೀಡ್ಗೆ ಅದಕ್ಕೆ ಜೋಳ ಮಿಕ್ಸಿಂಗ್ ಜಾಸ್ತಿ ಹಾಕ್ಬೇಕು ನಾವು. ಒಂದ್ ಸೇರ್ ಇದಕ್ಕೆ 3 ಸೇರ್ ಜೋಳ ಮಿಕ್ಸಿಂಗ್ ಹಾಕ್ಬೇಕು. ಅವಾಗ ಗ್ರೋಯಿಂಗ್ ಅಲ್ಲಿ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ. ಇನ್ನೊಂದು ಅಸ್ಪಷ್ಟವಾಗಿ ಆಕ್ಟಿವ್ ಆಗಿರಕ್ ಟ್ರೈ ಮಾಡ್ಬೇಕು ಮರಿಗಳನ್ನ ನಾವು. ಅವಾಗ ಏನು ಪ್ರಾಬ್ಲಮ್ ಬರಲ್ಲ. ರೇರ್ ಬ್ರೋ, ಡೆತ್ ರೇಟೇ ಕಮ್ಮಿ ಇದ್ರಲ್ಲಿ. ಈಗ ನೀವು ಇದೆಲ್ಲ ನೀವೇ ಸ್ವಂತ ನೀವೇ ಬೆಳ್ಕೊಳೋದಾ ಇಲ್ಲ ನೀವು ಕೊಂಡೋದು? ಇದು ನಾವು ಒಂದ್ ಸ್ವಲ್ಪ ಹಾಕತ್ತೀವಿ. ನಮ್ ಹೊಲಗಳಲ್ಲಿ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ, ನಮ್ದು ಒಂದು 20,000 ಅಷ್ಟು
ಕೂಡಾಕೊಂಡಿರ್ತೀವಿ 20-30 ಸಾವಿರ ನಮ್ದು ಅಂತ ದುಡ್ಡು ಇಲ್ದಂಗೆ. ಇನ್ ಮಿಕ್ಕಿದೆಲ್ಲ ಒಂದ್ 45,000 ಕೂಡಾಕತ್ತೀವಿ. ಓಕೆ. ಇದೆಲ್ಲ ಕೂಡಾಕೊಂಡಿರೋದೆ ಬ್ರೋ. ಮತ್ತೆ ಈ ಬೇಸಿಗೆ ಬಂದ್ಬಿಟ್ರೆ ತಿರ್ಗಾ ಒಂದಷ್ಟು ತಗೊಂಡ್ವಿ. ಎಲ್ಲ ಬಾರಿ ಈ ಬೇಸಿಗೆಲೆ ಇಂಪಾರ್ಟೆಂಟ್. ಅವ್ರ ಮರಿ ಸಾಕೋರಾದ್ರೆ ಈ ಬೇಸಿಗೆಗೆ ನಿಲ್ಸ್ಬಿಡ್ತಾರೆ, ಮೇವಿಲ್ಲ ಏನಿಲ್ಲ ಅಂತ. ನಮ್ದಂಗ ಆಗಲ್ವಲ್ಲ, ಕುರಿ ಸಾಕೋರು ರೆಗ್ಯುಲರ್ ಮಾಡ್ಲೇಬೇಕು, ತಗೊಳ್ಳೇಬೇಕು. 5-50 ಸಾವಿರ ಆದ್ರೂ ಮಾಡ್ಲೇಬೇಕು ಅವಕ್ಕೆ ಆರೈಕೆನ. ಓಕೆ ಬ್ರದರ್, ಈಗ ನಿಮ್ಮ ಕುರಿ ಸಾಗಾಣಿಕೆ ಒಟ್ಟಿನ ನಿಮಗೆ ತೃಪ್ತಿ ಅನ್ಸಿದೆ? ನಮ್ಮ ಅಪ್ಪನ ತೃಪ್ತಿನೇ ನಮ್ ತೃಪ್ತಿ ಅದು. ಹೌದಾ? ಅಂದ್ರೆ ನಿಮ್ಮ ತಂದೆಯವರಿಂದ ಬಂದಿರೋದು ಈಗ ನೀವು ಮುನ್ನಡೆಸ್ಕೊಂಡು ಹೋಗ್ಬೇಕು. ನಾವು ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ ಇದೀನಿ. ಓಕೆ. ಸ್ವಲ್ಪ ಜಾಬ್ ಸಿಕ್ಬಿಟ್ರೆ ಬೇಗನೆ ನಡೆಸ್ಕೊಂಡು ಹೋಗ್ಬೋದು. ಅಂದ್ರೆ ಎರಡು ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಇದೆ ಅಂದ್ರೆ ನಮ್ಗೂ ಇವಾಗ ಎಜುಕೇಶನ್ ಅದು ಅನ್ಕೊಂಡು ಒಂದ್ ಸ್ವಲ್ಪ ಇರುತ್ತಲ್ಲ, ಇದನ್ ಮಾಡ್ತವನೆ ಅದನ್ ಮಾಡ್ತವನೆ. ಈ ಹಳ್ಳಿ ಸೈಡ್ ಜನಗಳು ಗೊತ್ತಲ್ಲ, ಅಷ್ಟೊಂದ್ ಓದ್ಬಿಟ್ಟವನೆ, ಖರ್ಚು ಮಾಡಿಸ್ಬಿಟ್ಟವನೆ, ಅಷ್ಟೇ ಮಾತಾಡೋದ್ ಜನ. ಒಟ್ನಾಗೆ ನೀವೆಲ್ಲದಕ್ಕೂ ಒಂದು ಸಾಧನೆಯಲ್ಲಿ ನೀವು ತೋರಿಸ್ಬೇಕು ಅಂತ. ಹೌದು, ತೋರಿಸ್ಬೇಕು. ಓಕೆ ಬ್ರದರ್. ತುಂಬಾ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಒಂದು 2 ನಿಮಿಷ ಮಾತಾಡೋದಕ್ಕೆ.